ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಯೋಬನ ಪುಸ್ತಕ 42ನೇ ಅಧ್ಯಾಯ 2ನೇ ವಾಕ್ಯ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಆಮೇಲೆ ಈ ಒಂದು ವಾಕ್ಯ ನೋಡುವುದಾದರೆ ಸಕಲ ಕಾರ್ಯವನ್ನು ದೇವರು ನಡೆಸ್ತಾರೆ. ಮಾತ್ರವಲ್ಲದೆ ದೇವರಿಂದ ಯಾವುದೂ ಅಸಾಧ್ಯವಿಲ್ಲ, ದೇವರಿಂದ ಎಲ್ಲವೂ ಸಾಧ್ಯ. ಆದ್ದರಿಂದ ನಮ್ಮ ಜೀವಿತ ನಾವೇನು ಮಾಡೋ ಈ ವಾಕ್ಯವನ್ನು ಧ್ಯಾನಿಸುವುದಾದರೆ ನಾವೇನು ಮಾಡ್ತೀವಿ, ಒಂದು ವಿಷಯ ನಮ್ಮ ಜೀವಿತದಲ್ಲಿ ನೆರವೇರಬೇಕು ಅಂದರೆ ಸಹಜವಾಗಿ 2 ಅಂಶ ನಾವು ಒಳಗೊಂಡಿರುತ್ತೆ. 2 ಅಂಶ ನಾವು ಇದನ್ನು ಫಾಲೋ ಮಾಡೋಕೆ ಏನು, ಕೆಲವರು ಒಂದು ಪ್ರಾರ್ಥನೆ, 2ನೇದು ಪ್ರಯತ್ನ. ಕೆಲವರು ಪ್ರಾರ್ಥನೆ ಮಾಡ್ತಾರೆ ದೇವ್ರಿಗೆ ಹಂಗಾಗಬೇಕು ಹಿಂಗಾಗಬೇಕು, ದೇವರು ಒಂದು ಕೆಲಸಕ್ಕೋಸ್ಕರ ಹೋಗ್ತಾಯಿನಿ, ಅಥವಾ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾಯಿನಿ, ಕಂಪ್ನಿಗೆ ಹೋಗ್ತಾಯಿನಿ, ಅಥವಾ ನಮ್ಮ ಯಜಮಾನ್ರ ಹತ್ರ ಅವರು ಬದಲಾಯಿಸು, ಅಥವಾ ಕುಟುಂಬದಲ್ಲಿ ಒಂದು ಸಮಾಧಾನ ಉಂಟಾಗಲಿ, ಅಥವಾ ನಾವು ಒಂದೊಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದೇ ಪ್ರಯತ್ನ ಇರೋದಿಲ್ಲ. ಕೆಲವರು ಪ್ರಯತ್ನ ಪಡ್ತಾರೆ. ನೋಡು, ಎಷ್ಟು ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ, ಏನೂ ಸಿಕ್ಕಿಲ್ಲ. ಆದರೆ ಯೇಸುವಿನ ಮಾತಿಗೆ ನಾನು ಏನಾಗ್ತಾರೆ, ಪೇತ್ರನ ಬಲೆ ಆಗ್ತಾ ಎಲ್ಲವೂ ಸಿಕ್ತು. ಬೋಟ್ ತುಂಬೋಗುವಾಗಿ ದೇವ್ರು ಮಾರ್ಪಡಿಸಿದ್ರು. ಅದೇ ಪ್ರಕಾರ ಈ ದಿನದಲ್ಲಿ ಏನು ಮಾಡ್ತಾರೆ, ಬರೀ ಪ್ರಯತ್ನ, ಕೆಲಸ, ಮಾನಸಿಕವಾಗಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಒಂದು ಕೆಲಸದಲ್ಲಿ ಪ್ರತಿಫಲ ಇಲ್ಲ. ಕುಟುಂಬದಲ್ಲಿ ಏನೋ ಹೇಳಕ್ಕೆ ಹೋಗ್ತಾರೆ, ಕುಟುಂಬದಲ್ಲಿ ಗಲಿಬಿಲಿ. ನೀವು ಹೇಳೋ ಮಾತು ಗಂಡನಿಗೆ ಇಷ್ಟ ಆಗಲ್ಲ, ಗಂಡ ಹೇಳೋ ಮಾತು ಹೆಂಡತಿಗೆ ಇಷ್ಟ ಆಗಲ್ಲ, ಕುಟುಂಬದಲ್ಲಿ ಗಲಿಬಿಲಿ ಆಗ್ತಾ ಇರುತ್ತೆ. ಬರೀ ಪ್ರಯತ್ನ ಮಾನಸಿಕ ಪ್ರಯತ್ನ ಪಟ್ಟರೆ ವ್ಯರ್ಥ. ಪ್ರಿಯ ದೇವರ ಮಕ್ಕಳೇ, ಒಂದು ಪ್ರಾರ್ಥನೆ ಪೂರ್ವಕವಾಗಿ, ನಾನು ಅದೇ ಹೇಳಿ 2 ಅಂಶ ನಿಮ್ಮ ಜೀವಿತದಲ್ಲಿ ಒಂದು ದೇವರೊಂದು ಪ್ರತಿಫಲ ಕೊಡಬೇಕು ಅಂದರೆ ಮೊದಲು ಪ್ರಾರ್ಥನೆ ಇರಬೇಕು, ಸೆಕೆಂಡು ಪ್ರಯತ್ನ. ಪ್ರಾರ್ಥನೆ ಮಾಡಿ ಪ್ರಯತ್ನ ಮಾಡು, ಅದರಿಂದ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಇವತ್ತು ನೀನು ಒಂದು ಕಂಪ್ನಿ ಕೆಲಸಕ್ಕೆ ಹೋಗಬೇಕು ಅಂತ ನೀನು ಆಲೋಚನೆ ಮಾಡಿರ್ಬೋದು. ಪ್ರಾರ್ಥನೆ ಮಾಡಿ ದೇವರ ಹಸ್ತಕ್ಕೊಪ್ಪಿಸಿ ನೀನು ಮುಂದಕ್ಕೆ ಹೋಗು, ದೇವ್ರ ಕಾರ್ಯ ಮಾಡ್ತಾರೆ. ನೀನು ಪ್ರಾರ್ಥನೆ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಪ್ರಾರ್ಥನೆ ಮಾಡಿ ದೇವರೇ ಈ ಥರ ಮಾಡಬೇಕು ಅಂದ್ಕೊಂಡು ಪ್ರಾರ್ಥನೆ ಮಾಡಿ ನೀನು ಪ್ರಯತ್ನ ಮಾಡು, ಆತ ನಿನ್ನೆಲ್ಲ ಕಾರ್ಯಗಳನ್ನು ಅಗತ್ಯಗಳು ಒದಗಿಸ್ಕೊಡ್ತಾರೆ. ಅಥವಾ ದೇವರೇ ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನನ್ನ ಮಾತು ನನ್ನ ಗಂಡ ಕೇಳ್ತಿಲ್ಲ, ಏನು ಮಾಡೋದು ಪ್ರಾರ್ಥನೆ ಮಾಡಿ ಮುಂದೆ ಹೋಗು. ನಿನ್ನ ಗಂಡನ ಹೃದಯದಲ್ಲಿ ದೇವ್ರು ಮಾತಾಡ್ತಾರೆ. ಎಷ್ಟೇರು ಹೋಗುವಾಗ ಒಂದು ಆ ರಾಜನ ಹೃದಯದಲ್ಲಿ ದೇವರು ಮಾತಾಡಿಲ್ವಾ, ಅದೇ ಪ್ರಕಾರ ನಿನ್ನ ಯಜಮಾನರು ಅಥವಾ ನಿನ್ನ ಹೆಂಡತಿಯ ಹೃದಯದಲ್ಲಿ ದೇವರು ಮಾತಾಡ್ತಾರೆ. ಈ ದಿನದಲ್ಲಿ ನೀನು ಒಂದು ತೀರ್ಮಾನ ಮಾಡಬೇಕು. ಯಾಕಂದರೆ ನೀನು ಸಕಲ ಕಾರ್ಯಗಳನ್ನು ತಿಳಿದಿರುವ ಆತನಾಗಿದ್ದಾನೆ. ನಿನ್ನ ಜೀವಿತ ಎಲ್ಲ ಕಾರ್ಯಗಳನ್ನು ಆತನು ತಿಳಿದಿರುವ ಆತನಾಗಿದ್ದಾನೆ. ಅಲ್ಲಿ ವಾಕ್ಯ ಏನಿದೆ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಂತೆಯೂ ನೀನು ಯಾವ ಸಂಕಲ್ಪವು ನಿನಗೆ ಅಸಾಧ್ಯವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಯೋಬನು ಎಷ್ಟು ಸ್ಪಷ್ಟವಾಗಿ ಬರ್ತಾನೆ, ದೇವರಿಂದ ಅಸಾಧ್ಯದು ಯಾವುದೂ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿ ರೋಪುರದವರಿಗೆ 8:28, ಆದುದರಿಂದ ತನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡ್ತೇನೆ ಅಂತ. ಈ ದಿನದಲ್ಲಿ ನಾನು ಅದೇ ಹೇಳ್ತಾರೆ, ನಿಮ್ಮ ಜೀವಿತದಲ್ಲಿ ನಿಮ್ಮ ಯಾವುದೇ ಒಂದು ಕಾರ್ಯ ಇರ್ಬೋದು, ಅದು ಸಫಲ ಆಗಬೇಕು ಅಂದರೆ ಮೊದಲು ಪ್ರಾರ್ಥನೆ, ಸೆಕೆಂಡು ಪ್ರಯತ್ನ. ಇವೆರಡು ಮಾಡುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಮಹತ್ ಕಾರ್ಯ ನೀನು ಕಣ್ಣಾರೆ ನೋಡ್ತೀಯ. ಅದಕ್ಕಾಗಿ ದೇವ್ರು ಮಾಡುವಂಥ ಅದ್ಭುತಗಳು ಕಣ್ಣು ಕಂಡಿಲ್ಲ, ಕಿವಿ ಕೇಳಿ ಯಾವ ಮನುಷ್ಯರ ಹೃದಯದಲ್ಲಿ ಊಹಿಸಿಲ್ಲ ಅಂತ. ಆ ಒಂದು ವಾಕ್ಯ ನಿಮ್ಮ ಜೀವಿತದಲ್ಲಿ ನೆರವೇರಬೇಕು ಅಂದರೆ ಒಂದು ಪ್ರಾರ್ಥನೆ ಮಾಡಿ, ಒಂದು ಪ್ರಯತ್ನ ಮಾಡಿ. ಇವೆರಡು ನಿಮ್ಮ ಜೀವಿತದಲ್ಲಿ ಇರುವುದೇ ಆದರೆ ಈ ಮುಂಜಾನೆ ವೇಳೆಯಲ್ಲಿ ದೇವರು ಬಲವಾದ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಅದಕ್ಕಾಗಿ ದೇವರಿಂದ ಅಸಾಧ್ಯತೆ ಯಾವುದೂ ಇಲ್ಲ. ಆ ಒಂದು ತಿಳುವಳಿಕೆ ನಮಗಿರಬೇಕು. ಅದಕ್ಕಾಗಿ ಈ ಒಂದು ವಾಕ್ಯ ಮುಖದ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.